ಹಾಯ್ ಫ್ರೆಂಡ್ಸ್, ಬೇಸಿಕ್ಸ್ ಫಸ್ಟ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಎಪಿಸೋಡಲ್ಲಿ ನಾವು ಲೈನೆಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಆವಾಗ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ವಿಮ್ ಎಡಿಟರ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅಲ್ಲಿ ವಿ ಐ ಎಡಿಟರ್ ಯೂಸ್ ಮಾಡಿದ್ದೆ. ಆ್ಯಕ್ಚುಲಿ ಉಬುಂಟುಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋದು ವಿಮ್ ಎಡಿಟರು. ಸೊ ವಿಮ್ ಎಡಿಟರ್ ನಾವು ಹೇಗೆ ಯೂಸ್ ಮಾಡೋದು, ಅದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದು, ಬೈ ಡಿಫಾಲ್ಟಾಗಿ ಅದು ಇನ್ಸ್ಟಾಲ್ ಆಗಿರೋದಿಲ್ಲ. ಈಗ ನಾವು ವಿಂಡೋಸ್ ತೊಗೊಂಡ್ರೆ ನೋಟ್ ಪ್ಯಾಡ್ ಇನ್ಸ್ಟಾಲ್ ಆಗಿರುತ್ತೆ, ಬಟ್ ಬೇರೆ ಯಾವುದೇ ನಾವು ಹೊಸ ಟೂಲ್ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಅಥವಾ ವರ್ಡ್ ಡಾಕ್ಯುಮೆಂಟ್ ಅವೆಲ್ಲ ಬೇಕಂದರೆ ನಾವು ಇನ್ಸ್ಟಾಲ್ ಮಾಡಬೇಕು. ಅದೇ ಥರ ಉಬುಂಟುಲ್ಲೂ ವಿಮ್ ಎಡಿಟರ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಅದು ಹೇಗೆ ಅನ್ನೋದನ್ನು ನೋಡೋಣ. ಆಮೇಲೆ ಅದರದ್ದು ಫಂಕ್ಷನಾಲಿಟಿ ಏನು, ಅದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ನೋಡೋಣ. ಯಾಕೆಂದರೆ ನಾವು ಫ್ಯೂಚರಲ್ಲಿ ಏನೇ ಶೆಲ್ ಸ್ಕ್ರಿಪ್ಟ್ ಬರಿಬೋದು ಅಥವಾ ಪೈಥಾನ್ ಬರಿಬೋದು, ಏನೇ ಬರೆದ್ರೂ ನಾವು ಖಂಡಿತ ವಿಮ್ ಎಡಿಟರ್ ಯೂಸ್ ಮಾಡ್ತೀವಿ. ಸೊ ಅದಕ್ಕಾಗಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಸೊ ಈಗ ಫಸ್ಟು ಸುಡೋ ಅಂತ ಟೈಪ್ ಮಾಡಿಬಿಟ್ಟು ಆ್ಯಪ್ಟ್ ಇನ್ಸ್ಟಾಲ್ ವಿಮ್ ಅಂತ ಟೈಪ್ ಮಾಡೋಣ. ಸೊ ಇದೇನು ಮಾಡುತ್ತೆ, ಫಸ್ಟು ಪ್ಯಾಕೇಜ್ ಇದೆಯಾ ಚೆಕ್ ಮಾಡುತ್ತೆ. ಪ್ಯಾಕೇಜ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳುತ್ತೆ ನಮಗೋಸ್ಕರ. ಇವಾಗ ನಾನು ಜಸ್ಟ್ ವಿಮ್ ಅಂತಂದರೆ ವಿಮ್ ಇನ್ಸ್ಟಾಲ್ ಆಗಿದೆ, ಮೊದಲು ಇರಲಿಲ್ಲ. ಸೊ ಇವಾಗ ವಿಮ್ ಕೆಲವು ಸತಿ ಎಸ್ ಅಂತ ಕೇಳುತ್ತೆ, ನಾನು ಆಲ್ರೆಡಿ ಕೊಟ್ಟಿದ್ದೆ ಹಾಗಾಗಿ ಕೇಳಿಲ್ಲ. ಸೊ ವಿಮ್ ಅಂತ ಟೈಪ್ ಮಾಡಿಬಿಟ್ಟು ಒಂದು test.txt ಅಂತ ಟೈಪ್ ಮಾಡ್ತೀನಿ. ಸೊ ಇದು ಎಡಿಟರ್ ಹೋಗುತ್ತೆ. ಸೊ ನಾವು ಇಲ್ಲಿ ಲಾಗಿನ್ ಆದಾಗ ಫಸ್ಟ್ ಎರಡು ಮೋಡ್ ಇರುತ್ತೆ, ಜಸ್ಟ್ ಕಮ್ಯಾಂಡ್ ಮೋಡ್ ಮತ್ತು ಇನ್ಸರ್ಟ್ ಮೋಡ್ ಅಂತ. ನಾವು ಲಾಗಿನ್ ಆದಾಗ ಕಮ್ಯಾಂಡ್ ಮೋಡಲ್ಲಿರುತ್ತೆ. ನಾನು ಏನಾರ ಬರೀಬೇಕು ಅಂದರೆ ಫಸ್ಟ್ ಐ ಟೈಪ್ ಮಾಡಿದಾಗ ಇನ್ಸರ್ಟ್ ಮೋಡು ಬರುತ್ತೆ. ಅಲ್ಲಿ ಎವ್ರಿ ಟೈಮಿಗೆ ನೆನಪಿಟ್ಕೊಳ್ಳಿ, ಐಯನ್ನು ಟೈಪ್ ಮಾಡಿದ ಮೇಲೇ ನಮಗೆ ಟೈಪ್ ಮಾಡೋದಕ್ಕೆ ಬಿಡೋದು. ನಾನಿವಾಗ ಏನು ಫೈಲ್ ಬೇಕೋ ಟೈಪ್ ಮಾಡ್ಬೋದು. ಇಲ್ಲ ಬ್ಯಾಕ್ ಸ್ಪೇಸ್ ಹೊಡೆದ್ರೆ ಡಿಲೀಟ್ ಆಗುತ್ತೆ. ಇಲ್ಲ ನಾನು ಜಸ್ಟ್ ಆ್ಯರೋ ಮಾರ್ಕ್ ಯೂಸ್ ಮಾಡಿದ್ರೆ ಮೇಲೆ ಕೆಳಗೆ ಲೆಫ್ಟ್ ರೈಟ್ ಹೋಗಿ ಅಲ್ಲೇನು ಬೇಡವೋ ಅದನ್ನೆಲ್ಲ ಡಿಲೀಟ್ ಮಾಡ್ಬೋದು. ಸೊ ಎಲ್ಲ ಈ ಥರ ಫೈಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ಕ್ರಿಯೇಟ್ ಮಾಡಿದ್ದಾಯ್ತಲ್ಲ, ಕ್ರಿಯೇಟ್ ಮಾಡಿದ್ಮೇಲೆ ಇನ್ನು ಸೇವ್ ಮಾಡೋದು ಹೆಂಗೆಂದರೆ ಎಸ್ಕೇಪ್ ಕೊಟ್ಟು :WQ. ಸೊ ಈಗ ನಾನು ಬರೀ ಕ್ಯೂ ಕೊಡ್ತೀನಿ, ಏನಾಗುತ್ತೆ ನೋಡೋಣ. ಸೊ ಕ್ಯೂ : ಕೊಡ್ತೀನಿ. ಸೊ ಇವಾಗ ಅದು ಏನಾಗಿದೆ, ಫೈಲ್ ಸೇವೇ ಆಗಿಲ್ಲ ಫಸ್ಟ್ ಆಫ್ ಆಲ್. ಸೊ ಸೇವ್ ಆಗಿಲ್ಲದ್ರಿಂದ ಅಲ್ಲಿ ಅದರ ಎಕ್ಸಿಸ್ಟೆನ್ಸ್ ಇಲ್ಲ. ಈಗ ನಾನು ಮತ್ತೆ ವಿಮ್ ಅಂತ ಕೊಟ್ಟು test.txt ಅಂತ ಕೊಡ್ತೀನಿ. ಸೊ ಇವಾಗ ಮತ್ತೆ ಕಮ್ಯಾಂಡ್ ಮೋಡಲ್ಲಿದೆ. ಫಸ್ಟ್ ಐ ಟೈಪ್ ಮಾಡ್ತೀನಿ, ಇನ್ಸರ್ಟ್ ಮೋಡ್ಗೆ ಹೋಗುತ್ತೆ. ಇವಾಗ ನನಗೇನು ಬೇಕೋ ಎಲ್ಲ ಟೈಪ್ ಮಾಡಿಬಿಟ್ಟು ಎಂಟರ್ ಮಾಡಿ, ಇವಾಗ ನಾನು ಎಸ್ಕೇಪ್ ಕೊಟ್ಟು :W ಅಂದರೆ ಸೇವ್ ಆ್ಯಂಡ್ ಕ್ವಿಟ್ WQ. ಈಗ ನೋಡಿ LS ಲಿಸ್ಟ್ ಮಾಡಿದ್ರೆ ನನಗೆ ಇವಾಗ ಒಂದು ಫೈಲ್ ಜನ್ರೇಟ್ ಆಗಿದೆ. ಆ ಫೈಲಲ್ಲಿ ಏನು ಕಂಟೆಂಟ್ ಇದೆ ನೋಡಬೇಕಂದ್ರೆ ಮತ್ತೆ ವಿಮ್ test.txt ಅಂತ ಫೈಲ್ ಮಾಡೋಣ. ಸೊ ಈಗ ಇಲ್ಲಿ ಎಷ್ಟು ಲೈನ್ ಇದೆ ಏನು ಅಂತ ಗೊತ್ತಾಗಬೇಕಂದ್ರೆ ಒಂದು ಸಖತ್ ಸಿಂಪಲ್ ಕಮ್ಯಾಂಡ್ ಇದೆ. ಎಲ್ಲದಕ್ಕೂ ಒಂದು ಏನಂದರೆ ಟೈಪ್ ಮಾಡಬೇಕಾಗತ್ತೆ. ಈ 2 ಡಾಟ್ಸ್ ಏನು ಡಿಸ್ಪ್ಲೇ ಅಲ್ಲಿ ಬರ್ತದೆಯಲ್ಲ ಅದು ಟೈಪ್ ಮಾಡಬೇಕಾಗತ್ತೆ ಅಂತ. ಸೊ ಅದಾದಮೇಲೆ ಸೆಟ್ ನಂಬರ್. ಸೊ ಇವಾಗ ನಂಬರ್ ಬರುತ್ತೆ. ಸೊ ಈಗ 26 ಲೈನ್ ಇದೆ, ಎರಡು ಎಕ್ಸ್ಟ್ರಾ ಸ್ಪೇಸನ್ನು ತೊಗೊಂಡು. ಸೊ ನಾನು ಇವಾಗ ಅದು ಬೇಡ, ನನಗೆ ಡಿಲೀಟ್ ಮಾಡಬೇಕಂದ್ರೆ ನಾನು ಬ್ಯಾಕ್ ಸ್ಪೇಸ್ ಹೊಡೆದ್ರೆ ಈ ಥರ ಹೋಗ್ತಾ ಇರುತ್ತೆ. ಯಾಕೆಂದರೆ ಅದು ಇವಾಗ ಕಮ್ಯಾಂಡ್ ಮೋಡಲ್ಲಿದೆ. ಸೊ ಕಮ್ಯಾಂಡ್ ಮೋಡಲ್ಲಿದ್ದಾಗ ನಾನು ಬ್ಯಾಕ್ ಸ್ಪೇಸ್ ಹಿಡಿದು ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಡಿಲೀಟ್ ಆಗೋದಿಲ್ಲ. ಸೊ ಅದಕ್ಕೆ ಬೇರೆ ಬೇರೆ ಕಮ್ಯಾಂಡ್ಸ್ ಇದೆ. ಈಗ ಈ ಫೈಲ್ ಡಿಲೀಟ್ ಮಾಡಬೇಕು, ಈ 17th ಲೈನಲ್ಲಿ ಇದೆಯಲ್ಲ ಕಂಟೆಂಟ್ ನನಗೆ ಬೇಡ ಅಂದರೆ ಕಮ್ಯಾಂಡ್ ಮೋಡಲ್ಲಿ ಡಿಲೀಟ್ ಮಾಡಬೇಕಂದ್ರೆ 2 ಟೈಮ್ಸು ಡಿಲೀಟ್ DD ಅಂತ ಕೊಡಬೇಕು. ನೋಡಿ ಡಿಲೀಟ್ ಆಗ್ತಾ ಇದೆ. ಸೊ ಅದೇ ನನಗೆ ಓಕೆ, ಇವಾಗ ಎಕ್ಸಿಸ್ಟಿಂಗ್ ಲೈನ್ ಕಾಪಿ ಆಗಬೇಕು ಅಂದರೆ 2 ಟೈಮ್ಸು Y ಅಂತ ಕೊಟ್ಕೊಂಡೋದ್ರೆ ಕಾಪಿ ಆಗಬೇಕು. ಸೊ ಈಗ ನಾನು ಇಲ್ಲೇನೋ ಒಂದು ಕಾಪಿ ಮಾಡಿರ್ತೀನಿ, ಇದು ಪೇಸ್ಟ್ ಆಗಬೇಕು ನನಗೆ ಅಂದರೆ ಆ್ಯಕ್ಚುಲಿ ಕಮ್ಯಾಂಡ್ ಮೋಡಲ್ಲಿ P ಅಂತ ಹೊಡೆದ್ರೆ ಪೇಸ್ಟ್ ಆಗ್ತಾ ಹೋಗಬೇಕು. ಇದಾಗಿಲ್ಲ. ಸೊ ಇನ್ಸರ್ಟ್ ಅದೇ ನಾನು ಇಲ್ಲಿ ಎಸ್ಕೇಪ್ ಕೊಡಬೇಕು. ಇಲ್ಲಿ ಫಸ್ಟ್ ಈಗ ಕಮ್ಯಾಂಡ್ ಮೋಡಲ್ಲಿದ್ದೀನಲ್ಲ, ಎಸ್ಕೇಪ್ ಕೊಟ್ಟು ಐ ಕೊಟ್ಟರೆ ಇನ್ಸರ್ಟ್ ಮೋಡಿಗೆ ಬರುತ್ತೆ. ಸೊ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿ ನಾನು ಲಾಸ್ಟ್ಗೆ ಹೋಗಿ ರೈಟ್ ಕ್ಲಿಕ್ ಪೇಸ್ಟ್. ಓಕೆ, ಅದೇ ನಮಗೆ ಲೈನೆಕ್ಸಲ್ಲಾದರೆ ಜಸ್ಟ್ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಕಾಪಿ ಪೇಸ್ಟ್ ಆಗುತ್ತೆ. ಇಲ್ಲಿ ಆಗ್ತಾ ಇಲ್ಲ ಆ ಥರ. ಸೊ ನಾನು ತುಂಬ ಲೈನೆಕ್ಸ್ ಯೂಸ್ ಮಾಡ್ತೀನಿ. ಸೊ ಒಂದೊಂದು ಸತಿ ಅಲ್ಲಿ ಕಮೆಂಟ್ಸು ಇಲ್ಲಿ ಕಮೆಂಟ್ಸ್ ನನಗೆ ಡಿಫರೆನ್ಸ್ ಅನಿಸ್ತಾ ಇದೆ ಆ್ಯಕ್ಚುಲಿ. ಸೊ ಅದಾದಮೇಲೆ ಈಗ ನಾನು ಈಗ ಇಷ್ಟು ಮಾಡಿದ್ದೀವಿ. ಸೊ ಇವಾಗ ಲೈನ್ ಕೂಡ ನೋಡಿದ್ದೀವಿ. ಸೊ ಇನ್ನೊಂದು ಕಮ್ಯಾಂಡ್ ಇದೆ, ನಂಗೆ ಲೈನ್ ಬೇಡ ಅಂದರೆ ನೋ ನಂಬರ್ ಅಂತ ಟೈಪ್ ಮಾಡಿದ್ರೆ ನಂಬರ್ಸ್ ಹೊರಟೋಗುತ್ತೆ. ಸೊ ಇವಾಗ ನಾನು ಏನೇ ಚೇಂಜಸ್ ಮಾಡಿದ್ದೀನಿ ಅದನ್ನು ನಾನು ಸೇವ್ ಮಾಡಬೇಕಂದ್ರೆ WQ.
ಸೊ ಇದು ಸಮ್ ಆಫ್ ದ ತುಂಬಾ ಬೇಸಿಕ್ಸ್ ವಿಮ್ ಎಡಿಟರು. ನಮಗಿದು ಫ್ಯೂಚರಲ್ಲಿ ತುಂಬ ಬೇಕಾಗುತ್ತೆ, ಅದಕ್ಕೋಸ್ಕರ ಇದ್ರ ಮೇಲೆ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ನಾನು ಮಾಡಿದ್ದೀನಿ. ಇನ್ನೇನಾದರೂ ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಆನ್ಸರ್ ಮಾಡೇ ಮಾಡ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.